ಮೇ 29 ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ ಮಾರ್ಕಸ್ ಅರೇಲಿಯಸ್ ಒಮ್ಮೆ ಬರೆದಿದ್ದಾರೆ. ಎಲ್ಲವೂ ಕೇವಲ ಶವ ಮತ್ತು ಹೊಗೆ. ನೀವು ಶಾಶ್ವತವಲ್ಲದ ವಸ್ತುಗಳ ಹಿಂದೆ ಓಡುತ್ತಿದ್ದರೆ ನೀವು ಬರೀ ಭ್ರಮೆಯನ್ನು ಬೆನ್ನಟ್ಟುತ್ತಿದ್ದೀರಿ ಎಂದರ್ಥ. ನಾವು ನಮ್ಮ ಜೀವನವನ್ನು ಪರಿಸ್ಥಿತಿಗಳ ಒತ್ತಡದಲ್ಲಿ ಕಳೆಯುತ್ತೇವೆ. ಇಮೇಲ್ಗಳ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತೇವೆ, ಸೋಷಿಯಲ್ ಮೀಡಿಯಾದಲ್ಲಿ ಕಾಲಹರಣ ಮಾಡುತ್ತೇವೆ ಮತ್ತು ಜನರು ನಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂದು ಚಿಂತಿಸುತ್ತೇವೆ. ನಮಗೆ ಸಾವಿರಾರು ವರ್ಷಗಳ ಆಯುಷ್ಯವಿದೆ ಎಂಬಂತೆ ಬದುಕುತ್ತೇವೆ, ಆದರೆ ನಮ್ಮಲ್ಲಿರುವ ಏಕೈಕ ಜೀವನವನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ. ಅದುವೇ ಈ ವರ್ತಮಾನದ ಕ್ಷಣ. ಪ್ರತಿ ಭಾವನೆಗೆ ಸೂತ್ರದ ಬೊಂಬೆಯಂತೆ ಕುಣಿಯುವುದನ್ನು ನಿಲ್ಲಿಸಿ. ಗ್ರಹಿಕೆಯ ಶಿಸ್ತನ್ನು, ಡಿಸಿಪ್ಲಿನ್ ಆಫ್ ಪರ್ಸೆಪ್ಷನ್, ಅಭ್ಯಾಸ ಮಾಡಿ. ಇಂದು ಯಾವುದಾದರೂ ವಿಷಯ ನಿಮಗೆ ಒತ್ತಡ ನೀಡಿದರೆ ಕೇಳಿಕೊಳ್ಳಿ, ಇದು ನನ್ನ ನಿಯಂತ್ರಣದಲ್ಲಿದೆಯೇ? ಅದು ಹೊರಗಿನ ಘಟನೆಯಾಗಿದ್ದರೆ, ತಡವಾಗುವುದು ಅಥವಾ ಟೀಕೆ, ಅದನ್ನು ಹೊರಹಾಕಿ. ಈ ಒತ್ತಡವು ಪ್ರಪಂಚದಿಂದ ಬರುತ್ತಿಲ್ಲ, ಬದಲಾಗಿ ನಿಮ್ಮ ಸ್ವಂತ ಊಹೆಗಳಿಂದ ಬರುತ್ತಿದೆ. ಶಾಂತಿ ಹೊರಗೆ ಸಿಗುವುದಿಲ್ಲ, ಅದು ನಿಮ್ಮ ಆತ್ಮದೊಳಗೆ ನೀವು ಕಂಡುಕೊಳ್ಳುವ ವಿಶ್ರಾಂತಿ ತಾಣ. ಇಂದು ನೀವು ಚಿಂತಿಸುತ್ತಿರುವ ಯಾವ ವಿಷಯ 1 ವರ್ಷದ ನಂತರ ಪ್ರಾಮುಖ್ಯತೆ ಕಳೆದುಕೊಳ್ಳುತ್ತದೆ? ಕಾಮೆಂಟ್ನಲ್ಲಿ ತಿಳಿಸಿ. ಜೂನ್ 05 ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ಜಗತ್ತಿಗೆ ನಿಮ್ಮ ಭಾವನೆಗಳ ಬಗ್ಗೆ ಕಾಳಜಿಯಿಲ್ಲ, ನಿಮ್ಮ ಯೋಜನೆಗಳ ಬಗ್ಗೆಯೂ ಅದಕ್ಕೆ ಆಸಕ್ತಿಯಿಲ್ಲ. ಮಾರ್ಕಸ್ ಅರೋಲಿಯಸ್ ಇದನ್ನು 2000 ವರ್ಷಗಳ ಹಿಂದೆಯೇ ಹೇಳಿದ್ದರು. ನಾವು ಗಂಟೆಗಟ್ಟಲೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಲ ಕಳೆಯುತ್ತೇವೆ, ಆರ್ಥಿಕತೆಯ ಬಗ್ಗೆ ಚಿಂತಿಸುತ್ತೇವೆ ಅಥವಾ ನಮಗೆ ಪರಿಚಯವೇ ಇಲ್ಲದವರ ಮೇಲೆ ಕೋಪಿಸಿಕೊಳ್ಳುತ್ತೇವೆ. ನಮ್ಮ ಕೈಯಲ್ಲಿಲ್ಲದ ವಿಷಯಗಳನ್ನು ನಿಯಂತ್ರಿಸಲು ಹೋಗಿ ನಾವು ಸುಸ್ತಾಗುತ್ತಿದ್ದೇವೆ. ದ ಡೈಲಿ ಸ್ಟೋಯಿಕ್ ನಮಗೆ ನಿಯಂತ್ರಣದ ವಲಯವನ್ನು, ಸರ್ಕಲ್ ಆಫ್ ಕಂಟ್ರೋಲ್, ಕಲಿಸುತ್ತದೆ. ಎಪಿಕ್ಟೇಟಸ್ ಹೇಳಿದಂತೆ, ಹವಾಮಾನ, ಟ್ರಾಫಿಕ್ ಅಥವಾ ಇತರರ ಅಭಿಪ್ರಾಯಗಳನ್ನು ನೀವು ಬದಲಿಸಲಾರಿರಿ. ನೀವು ನಿಯಂತ್ರಿಸಬಲ್ಲ ಏಕೈಕ ವಸ್ತು ನಿಮ್ಮ ಮನಸ್ಸು. ಗಾಳಿಯ ಜೊತೆ ಹೋರಾಡುವುದನ್ನು ನಿಲ್ಲಿಸಿ, ನಿಮ್ಮ ನಿರ್ಧಾರಗಳನ್ನು ಸರಿಪಡಿಸಿಕೊಳ್ಳಿ. ನಿಮ್ಮ ನಿಯಂತ್ರಣದಲ್ಲಿಲ್ಲದಿದ್ದರೂ ನೀವು ಯಾವುದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುತ್ತಿದ್ದೀರಿ? ಕಾಮೆಂಟ್ ಮಾಡಿ.